ಏನಾದರೂ ಎಕ್ಸ್ಪೆಕ್ಟೇಷನ್ ಇದೆಯಾ ಸರ್? ನೋಡಿ, ನಮಗೆ ರಾಜ್ಯಕ್ಕೆ ನಾವು ಕೇಳಿದಂಥ ಹಣ ಬರಗಾಲಕ್ಕೆ ಹಣ ಕೇಳಿದ್ದು. ಬರಗಾಲದ ವಿಚಾರದಲ್ಲಿ 17,000 ಕೋಟಿಯನ್ನು ಕೇಳಿದ್ದು. ನಮಗೆ ಇಲ್ಲಿಯವರೆಗೆ ಯಾವುದೇ ರೀತಿಯಲ್ಲಿ ಸ್ಪಂದಿಸಿಲ್ಲ ಕೇಂದ್ರ ಸರ್ಕಾರ. ಎರಡನೇದು, ನಮಗೆ GSTಯಲ್ಲಿ ನಾವು ಇಡೀ ರಾಷ್ಟ್ರದಲ್ಲಿ 2ನೇ ಸ್ಥಾನದಲ್ಲಿದ್ದೀವಿ. GST ಕಲೆಕ್ಷನ್ನು ಮತ್ತು ಪೇಮೆಂಟಲ್ಲಿ ನಮಗೆ ಬರಬೇಕಾದಂಥ ಭಾಗ ಏನಿದೆ, ಪೋರ್ಷನ್ನು, ಅದನ್ನು ಸಂಪೂರ್ಣವಾಗಿ ನಮ್ಗೆ ಕೊಟ್ಟಿಲ್ಲ. ಮತ್ತು ವಿಶೇಷವಾಗಿ ಬೆಂಗಳೂರು ಪ್ರಪಂಚದ ಗಮನವನ್ನು ಸೆಳೆದಿರ್ತಕ್ಕಂಥದ್ದು ಭಾಳ ವೇಗವಾಗಿ ಬೆಳೀತಾ ಇದೆ. ನಮಗೆ ಕೆಲವು ಯೋಜನೆಗಳನ್ನು ಅವರು ಕೊಡಬೇಕಾಗ್ತದೆ. ರಾಜಕೀಯ ಒಂದು ಕಡೆ ಇರ್ಬೋದು, ಕಾಂಗ್ರೆಸ್ ಪಕ್ಷ ಇವತ್ತು ಆಡಳಿತದಲ್ಲಿದೆ, ನಾವು ಮಾಡಬಾರ್ದು ಹಾಗೆ ಹೀಗೆ ಅನ್ನೋ ಅಭಿಪ್ರಾಯಗಳೇನಾರು ಇದ್ದರೆ ಕೂಡ ಬೆಂಗಳೂರು ಇಡೀ ದೇಶದ ಒಂದು ಕಿರೀಟ ಇದ್ದಾಗೆ. ಆಧುನಿಕ ಜಗತ್ತಿಗೆ ಟೆಕ್ನಾಲಜಿಯಲ್ಲಿರ್ಬೋದು, ಎಜುಕೇಷನಲ್ಲಿರ್ಬೋದು, ಈ ಎಲ್ಲ ಕ್ಷೇತ್ರದಲ್ಲಿ ಬೆಂಗಳೂರು ಅನೇಕ ಸಂದರ್ಭದಲ್ಲಿ ಪ್ರಧಾನಮಂತ್ರಿಗಳೇ ಬಂದಿದ್ದಾರೆ. ಇಲ್ಲಿ ಸ್ಯಾಟಲೈಟ್ ಆರಿಸುವಾಗ ಅಥವಾ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸಿಗೆ ಭೇಟಿ ಮಾಡುವಾಗ ಈ ಸಂದರ್ಭದಲ್ಲೆಲ್ಲ ಬಂದಿದ್ದಾರೆ. ನಮಗೆ ಅದಕ್ಕಾದರೂ ಸಹಾಯ ಮಾಡಬೇಕಲ್ವಾ? ಅದರಿಂದ ನಾನು ನಿರೀಕ್ಷೆ ಮಾಡಿರ್ತಕ್ಕಂಥದ್ದು ಬೆಂಗಳೂರಿಗೆ, ಕರ್ನಾಟಕಕ್ಕೆ ಏನಾದರೂ ಒಂದು ಹೊಸದಾಗಿ ಏನಾದರೂ ಯೋಜನೆಗಳನ್ನು ಕೊಡ್ತಾರೆ ಅಂಥೇಳಿ ನಿರೀಕ್ಷೆ ಮಾಡ್ತಿದ್ದೀನಿ. ನೋಡೋಣ. ಯಾಕೆಂದರೆ ನಮ್ಮ ರಾಜ್ಯದಿಂದ ಅವರು ಪ್ರತಿನಿಧಿಸಿದ್ದಾರೆ. ಕೇಂದ್ರದ ಹಣಕಾಸಿನ ಸಚಿವರು ನಮ್ಮ ರಾಜ್ಯದಿಂದ ರಾಜ್ಯಸಭಾ ಸದಸ್ಯರಾಗಿದ್ದಾರೆ. ಅದರ ಜೊತೆಗೆ ಇಡೀ ದೇಶವನ್ನು ಒಂದು ಬ್ಯಾಲೆನ್ಸಿಂಗಾಗಿ ನೋಡ್ಕೊಂಡು ಹೋಗಬೇಕಲ್ವಾ? ಅದರಿಂದ ನನ್ನ ನಿರೀಕ್ಷೆ ಭಾಳ ದೊಡ್ಡದಾಗೇ ಇದೆ. ನೋಡೋಣ ಯಾವ ರೀತಿ ಮಾಡ್ತಾರೆ ಅಂತ. ಗೃಹ ಇಲಾಖೆಗೆ ಏನು ನಿರೀಕ್ಷೆ ಇದೆ? ಗೃಹ ಇಲಾಖೆಗೆ ನಾವು ಮಾಡರ್ನೈಸೇಷನಲ್ಲಿ ನಮಗೆ ಏನು ಟೆಕ್ನಾಲಜಿ ಯೂಸ್ ಮಾಡೋದಕ್ಕೆ ನಾವು ಹೊರಟಿದ್ದೀವಿ, ವಿಶೇಷವಾಗಿ ಸೈಬರ್ ಕ್ರೈಮಿಗೆ. ಅದಕ್ಕೆ ನಮಗೆ ಒಂದು ಸೆಂಟರನ್ನು, ಸೈಬರ್ ಸೆಂಟರ್ ಫಾರ್ ಇಡೀ ದೇಶದಲ್ಲಿ ಮಾಡ್ತಕ್ಕಂಥದ್ದು. ಈಗ ನಾವು FSL ಕೊಟ್ಟಿದ್ದಾರೆ, ಒಂದು FSL ಕೊಟ್ಟಿದ್ದಾರೆ, ಧಾರವಾಡದಲ್ಲಿ ಪ್ರಾರಂಭ ಮಾಡ್ತಿದ್ದೀವಿ. ಆದರೆ ಈ ಸೈಬರಿಗೆ ಸಂಬಂಧಪಟ್ಟಾಗೆ ಒಂದು ದೊಡ್ಡ ಇನ್ಸ್ಟಿಟ್ಯೂಷನನ್ನು, ಸೈಬರ್ ಯೂನಿವರ್ಸಿಟಿಯನ್ನು ಅವರು ಕೊಟ್ಟರೆ ಭಾಳ ಒಳ್ಳೆಯದಾಗುತ್ತೆ.